ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಸೊ ಇವತ್ತಿಂದ ನನ್ನ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಭೀಮ್ನ ಅಮಾವಾಸ್ಯೆ ಪೂಜೆ ವ್ಲಾಗ್ ಆಗಿರುತ್ತೆ. ನಾನು 1 ಮಂತಿಂದ ಅಮ್ಮ ಮನೇಲೇ ಇದ್ದಿದ್ದರಿಂದ ಇವತ್ತು ಕೊನೆ ಭೀಮ್ನ ಅಮಾವಾಸ್ಯೆ ದಿನ ಪೂಜೆ ಮಾಡಿ ನಾನು ಗಂಡನ ಮನೆಗೆ ಹೋಗಬೇಕಿತ್ತು. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಇದು ನನ್ನ ಮೊದಲನೇ ಭೀಮನ ಅಮಾವಾಸ್ಯೆ ಪೂಜೆ, ಅಮ್ಮ ಅಂದರೆ ಮದುವೆ ಆದಮೇಲೆ. ಸೊ ಅದರಿಂದ ಬೆಳಗ್ಗೆನೇ ಅಮ್ಮ ಅಡುಗೆಗೆ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಪಾಯಸ ಮಾಡ್ತಾಯಿದ್ರು. ಪಾಯಸ ಮತ್ತು ಚಪಾತಿ ಆ್ಯಂಡ್ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡ್ತಿದ್ರು. ಅದಾದಮೇಲೆ ನಾನು ಸ್ನಾನ ಮುಗಿಸಿ ಪೂಜೆ ಮಾಡೋದಕ್ಕೆ ಬಂದೆ. ಪೂಜೆ ಹೇಗೆ ಮಾಡಬೇಕು ಅನ್ನೋದು ನಾನು ಒಂದು ವೀಡಿಯೋದಲ್ಲಿ ನೋಡಿದ್ದೆ. ಸೊ ಅದೇ ರೀತಿ ಎಲ್ಲ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನಾನು ರೆಡಿಯಾಗಿದ್ದು ಈ ಥರ. ಸೊ ಇದಾದಮೇಲೆ ನಮ್ಮ ಯಜಮಾನ್ರನ್ನ ಕೂರಿಸಿ ಪಾದ ಪೂಜೆ ಎಲ್ಲ ಮಾಡಿ, ಇದಕ್ಕೂ ಮುಂಚೆ ದೇವ್ರ ಪೂಜೆ ಆಲ್ರೆಡಿ ಮಾಡಿದ್ದೆ. ಮೊದಲು ದೇವ್ರ ಪೂಜೆ ಮಾಡಿ ಆಮೇಲೆ ಗಂಡನ ಪೂಜೆ ಮಾಡಬೇಕು ಅಂತ ಹೇಳಿದರು. ಸೊ ಅದರಿಂದ ಇಲ್ಲೆಲ್ಲ ಪೂಜೆ ಮುಗಿಸಿ ಇಲ್ಲಿಂದ ನಾನು ಮತ್ತೆ ಊಟ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ನಾವು ಹೊರಟಿದ್ದೆ ನಮ್ಮ ಗಂಡನ ಮನೆಗೆ, ಅಂದರೆ ನಮ್ಮ ಅತ್ತೆ ಮನೆಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.